ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಬಳಕೆ ತಂದಿದ್ದು ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಕೇಶಿ. ಅದ್ರ ಬಗ್ಗೆ ನಾವೆಲ್ಲ ತುಂಬಾ ಗರ್ವ ಪಟ್ಕೋಬೇಕು. ಸೊ ಟಂಕಶಾಲೆ ಅಂದ್ರೆ ಇಂದಿನ ಕಾಲದಲ್ಲಿ ನಾಣ್ಯವನ್ನ ಪ್ರಿಂಟ್ ಮಾಡ್ತಿದ್ದ ಒಂದು ಸ್ಥಳಕ್ಕೆ ಬಂದು ಟಂಕಶಾಲೆ ಅಂತ ಕರೀತಾ ಇದ್ದಿದ್ದು. ನೋಡಿ ವೀಕ್ಷಕರೇ, ನಮ್ಮೂರಿನ ಸೂಡಿಯಲ್ಲಿ ನಾವೀಗ ಉಡೆದಗಡ್ಡಿ ಅನ್ನುವಂಥ ಓಣಿಯಲ್ಲಿ ಇದ್ದೇವೆ. ಅಲ್ಲಿ ಕಾವಲು ಮಂಟಪ ನೋಡ್ಕೊಂಡು ಬಂದಮೇಲೆ ಅದೇ ಪ್ರದೇಶದಲ್ಲಿ ನಾವು ಶಾಸನದಲ್ಲಿ ಬರುವಂಥ ಮಾಹಿತಿ ನೋಡ್ತಾ ಬಂದಾಗ ಇಲ್ಲಿ ಒಂದು ಸೂಡಿಯಲ್ಲಿ ಟಂಕಶಾಲೆ ಇತ್ತು ಅಂತಿಕೊಂಡು ಶಾಸನದಲ್ಲಿ ಉಲ್ಲೇಖವಿದೆ. ಆ ಟಂಕಶಾಲೆಯನ್ನು ಹೋಲುವಂಥ ಒಂದು ಸ್ಥಳದ ಮುಂದೆ ನಾವೀಗ ನಿಂತಿದ್ದೇವೆ. ಆ ಟಂಕಶಾಲೆಯ ಕೆಲವೊಂದು ಆಕಾರ ನೋಡ್ತಾ ಬಂದಾಗ ಈ ಸ್ಥಳದಲ್ಲಿ ತಂದುಕೊಂಡು ನಮಗೆ ಕಂಡು ಬಂದರೂ ಕೂಡ ಅದು ಇತ್ತೀಚಿನ ದಿನಮಾನದಲ್ಲಿ ಆ ಎಲ್ಲ ಒಂದೊಂದು ಕಟ್ಟಡಗಳು ಅಸ್ತವ್ಯಸ್ತವಾಗಿ ಈಗಾಗಲೇ ಶಿಥಿಲವಾಗಿದ್ದಾವೆ. ಇದೇ ಸ್ಥಳದಲ್ಲಿ ಟಂಕಶಾಲೆ ಇತ್ತಂತಿಕೊಂಡು ಶಾಸನದಲ್ಲಿ ಉಲ್ಲೇಖವಿದೆ. ಸ್ನೇಹಿತರೆ, ಸರ್ರೀಗ ಒಂದು ಇದು ಟಂಕಶಾಲೆ ಅಂತ ತೋರಿಸೋದು ಮೊಟ್ಟ ಮೊದಲ ವಿಷಯ ಏನು ಅಂದ್ರೆ, ಇವತ್ತಿನ ಒಂದು ಯುವಕರಿಗೆ ಟಂಕಶಾಲೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಒಂದು ಹಣದ ಬಳಕೆ ನಾವು ಇವತ್ತಿಗೆ ಏನ್ ಮಾಡ್ತಿದೀವಿ ಅಂದ್ರೆ ಪೇಪರ್ ಕರೆನ್ಸಿ ಯೂಸ್ ಮಾಡ್ತಿದೀವಿ. ಅಂದ್ರೆ ನಾವ್ ಇವತ್ತಿಗೆ 10 ರೂಪಾಯಿ ನೋಟು, 100 ರೂಪಾಯಿ ನೋಟು, ಇಂಥ ಒಂದು ನೋಟ್ಗಳನ್ನ ನಾವೇನ್ ಮಾಡ್ತಿದೀವೋ ಇದು ಪೇಪರ್ ಕರೆನ್ಸಿ. ಈ ಒಂದು ಪೇಪರ್ ಕರೆನ್ಸಿಯ ಮುದ್ರಣದ ಹಿಂದೆ ಇದಕ್ಕೆ ವ್ಯಾಲ್ಯೂ ಸಿಸ್ಟಮ್ ಯಾವ ರೀತಿ ಬರುತ್ತೆ ಅಂದ್ರೆ, ಯಾವ ದೇಶಗಳು ಎಷ್ಟೆಷ್ಟು ಚಿನ್ನದ ರಿಸರ್ವ್ಗಳನ್ನ ವರ್ಲ್ಡ್ ಬ್ಯಾಂಕ್ ನಲ್ಲಿ ಇಟ್ಟಿರುತ್ತೆ, ಅಂದ್ರೆ ವಿಶ್ವ ಬ್ಯಾಂಕ್ ನಲ್ಲಿ ಇಟ್ಟಿರುತ್ತೋ ಅದರ ಮೌಲ್ಯದ ಆಧಾರಿತವಾಗಿ ಪ್ರತಿಯೊಂದು ದೇಶಕ್ಕೂ ಎಷ್ಟು ಮಟ್ಟಿಗೆ ನೀವು ಆ ಪೇಪರ್ ಕರೆನ್ಸಿಯನ್ನ ಪ್ರಿಂಟ್ ಮಾಡಬಹುದು, ಮುದ್ರಣ ಮಾಡಬಹುದು ಅನ್ನೋದಕ್ಕೆ ಒಂದು ಅವಕಾಶನ ವಿಶ್ವಸಂಸ್ಥೆ ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತಿಗೆ ನಾವೇನು ನೋಡ್ತಿದೀವೋ ಕರೆನ್ಸಿ, ಅದು ನಿಜವಾದ ಮೌಲ್ಯವಾದ ಕರೆನ್ಸಿ ಅಲ್ಲ. ಅದು ಬದಲಾಗಿ ಅದರ ಹಿಂದೆ ಇದ್ದಿದ್ದೇನು ಅಂದ್ರೆ ಚಿನ್ನ ಬೆಳ್ಳಿ ಅಂತಹ ಒಂದು ಲೋಹನೇ ಆಗಿದ್ವು. ಹಿಂದಿನ ಕಾಲದಲ್ಲಿ ಕನ್ನಡದ ಒಂದು ಸಮಾಜದಲ್ಲಿ ನಾವು ನೋಡೋಕೆ ಶುರು ಮಾಡಿದ್ರೆ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಬಳಕೆ ತಂದಿದ್ದು ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಕೇಶಿ. ಅದ್ರ ಬಗ್ಗೆ ನಾವೆಲ್ಲ ತುಂಬಾ ಗರ್ವ ಪಟ್ಕೋಬೇಕು. ಮತ್ತು ನಮ್ಮದೇ ನಾಣ್ಯದಲ್ಲಿ ಚಿನ್ನ ಮಾತ್ರವಲ್ಲದೆ ಬೆಳ್ಳಿ, ತಾಮ್ರ, ಹೀಗೆ ಸಾಕಷ್ಟು ಬೇರೆ ಬೇರೆ ತರಹದ ನಾಣ್ಯಗಳು ಮತ್ತೆ ಬೇರೆ ಬೇರೆ ಸೈಜಿನ ಅಥವಾ ವೆಯ್ಟ್ನ ಒಂದು ತೂಕದ ಒಂದು ನಾಣ್ಯಗಳು ಕೂಡ ಚಲಾವಣೆನಲ್ಲಿತ್ತು. ಇನ್ನು ಈ ಭಾಗದಲ್ಲಿ ಸರ್ ನನಗೆ ಕೊಟ್ಟ ಮಾಹಿತಿ ಪ್ರಕಾರ ಗದ್ಯಾಣ, ಕಾಸು, ಹೀಗೆ ಸಾಕಷ್ಟು ನಾಣ್ಯಗಳು ಒಂದು ಪ್ರಚಾರದಲ್ಲಿ ಕೂಡ ಇತ್ತಂತೆ. ಅಂದ್ರೆ ಈ ಒಂದು ಸ್ಥಳದಲ್ಲಿ ಬಂದು ಮಿಂಟ್ ಅಥವಾ ಪ್ರಿಂಟ್ ಮಾಡೋರಂತೆ. ಸೊ ಟಂಕಶಾಲೆ ಅಂದ್ರೆ ಇಂದಿನ ಕಾಲದಲ್ಲಿ ನಾಣ್ಯವನ್ನ ಪ್ರಿಂಟ್ ಮಾಡ್ತಿದ್ದ ಒಂದು ಸ್ಥಳಕ್ಕೆ ಬಂದು ಟಂಕಶಾಲೆ ಅಂತ ಕರೀತಾ ಇದ್ದಿದ್ದು. ಇನ್ನು ಈ ಒಂದು ಸ್ಥಳ ಅಲ್ಲದೆ ಸರ್ ನನಗೆ ಮಾಹಿತಿ ಕೊಟ್ಟ ಪ್ರಕಾರ ಬಂದು ಇಲ್ಲಿ ಇದೇ ನಮ್ಮ ಗದಗಿನ ಒಂದು ಲಕ್ಕುಂಡಿ ಅನ್ನೋ ಒಂದು ಸ್ಥಳ ಇದೆ, ಅಲ್ಲೂ ಕೂಡ ಬಂದು ನಾಣ್ಯಗಳನ್ನು ಒಂದು ಪ್ರಿಂಟ್ ಮಾಡ್ತಿದ್ರಂತೆ. ಸೊ ಒಟ್ಟಾರೆ ಏನಂದ್ರೆ ಕರ್ನಾಟಕದಲ್ಲಿರುವಂತಹ ಟಂಕಶಾಲೆಗಳಲ್ಲಿ ಈ ಒಂದು ಟಂಕಶಾಲೆ ನನ್ನ ಹಿಂದೆ ನೋಡ್ತಿದ್ದೀರಾ, ಇದು ತುಂಬಾ ಪ್ರಮುಖವಾದ ಟಂಕಶಾಲೆ ಆಗಿರುತ್ತೆ. ಮತ್ತೆ ಇದ್ರ ಬಗ್ಗೆ ನಾವು ಮತ್ತೊಂದು ಗರ್ವ ಪಡಬೇಕಾದ ಒಂದು ವಿಷಯ ಏನಂದ್ರೆ, ಇಂದಿನ ಕಾಲದಲ್ಲಿ ಒಂದು ಕಲ್ಯಾಣದ ಚಾಲುಕ್ಯರ ಒಂದು ಆಡಳಿತ ಕಾಲವನ್ನು ನೋಡಿದ್ರೆ ಅವತ್ತಿನ ಒಂದು ಕಾಲದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಉಳ್ಳಂತ ಸಾಮ್ರಾಜ್ಯ ಯಾವ್ದಾಗಿತ್ತು ಅಂದ್ರೆ ಅದು ನಮ್ಮ ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯ ಆಗಿತ್ತು. ಅದ್ರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಟ್ಕೋಬೇಕು. ಮತ್ತು ಅಷ್ಟೊಂದು ವಿಶಾಲವಾದ ಸಾಮ್ರಾಜ್ಯ ಮತ್ತು ಅಷ್ಟೊಂದು ಒಂದು ಶ್ರೀಮಂತ ಒಂದು ಸಾಮ್ರಾಜ್ಯಕ್ಕೆ ಬೇಕಾಗಿದ್ದಂತಹ ನಾಣ್ಯಗಳನ್ನು ಸರಬರಾಜು ಮಾಡ್ತಿದ್ದ ಒಂದು ಸ್ಥಳ ಇದು ಅಂದ್ರೆ ನಾವೆಲ್ಲ ಕನ್ನಡಿಗರು ತುಂಬಾ ಈ ಸ್ಥಳದ ಬಗ್ಗೆ ಹೆಮ್ಮೆ ಪಟ್ಕೋಬೇಕು. ಮತ್ತು ಇವತ್ತಿನ ಈ ಸ್ಥಿತಿ ನೋಡಿ, ಇದು ಕಂಪ್ಲೀಟ್ ಆಗಿ ಒಂದು ಸ್ಲಮ್ ತರ ಆಗಿದೆ. ಕೆಳಗಡೆ ನೀವು ನೋಡಬಹುದು ಎಲ್ಲಾ ಕಡೆ ಗಲೀಜು, ಇದು ಇನ್ನು ಶಿಥಿಲಾವಸ್ಥೆನಲ್ಲಿದೆ. ಯಾವುದೇ ಒಂದು ಉತ್ಖನನೂ ಆಗಿರೋ ರೀತಿನೂ ಕಾಣಿಸ್ತಾ ಇಲ್ಲ. ಮತ್ತೆ ಯಾವುದೇ ಒಂದು ಕನ್ಸರ್ವೇಟಿವ್ ಆಕ್ಟಿವಿಟಿ ಏನೇನೂ ನಡೆದಿಲ್ಲ. ಇದು ತುಂಬಾ ಒಂದು ದುರಂತವಾದ ವಿಷಯ ಕನ್ನಡಿಗರಿಗೆ. ಹಾಗಾಗಿ ಸೂಡಿಯ ಜನತೆಗೆ ಮತ್ತು ಎಲ್ಲ ಕನ್ನಡಿಗರೇ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಇಂಥ ಸ್ಮಾರಕಗಳನ್ನ ಉಳಿಸ್ಕೊಳ್ಳಿ. ಅದರಲ್ಲೂ ಈ ಸ್ಮಾರಕ ಯಾವಾಗ ಬೇಕಾದ್ರೂ ನಾಶ ಆಗೋ ಸಾಧ್ಯತೆ ಇದೆ. ಈ ಸ್ಮಾರಕವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡುವ ಸಂಬಂಧಪಟ್ಟ ಒಂದು ಸಂಘ ಸಂಸ್ಥೆಗಳಿಗೆ, ಸರ್ಕಾರದ ಎಲ್ಲಾ ಇಲಾಖೆಗಳಿಗೆ ನಾವು ಮನವಿ ಅಥವಾ ಕೋರಿಕೆಯನ್ನು ಸಲ್ಲಿಸಿ ಈ ಒಂದು ಸ್ಥಳದ ಜೀರ್ಣೋದ್ಧಾರಕ್ಕೆ ಪ್ರತಿಯೊಬ್ಬರು ಧ್ವನಿ ಎತ್ತುವಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ